ನೀವು ಒಳ್ಳೆ ಒಳ್ಳೆ ಪೋಸ್ಟ್ ಹಾಕ್ತೀರಾ ಸೋಷಿಯಲ್ ಮೀಡಿಯಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ. ಪೋಸ್ಟ್ ಜೊತೆ ಒಳ್ಳೆ ಒಳ್ಳೆ ಹ್ಯಾಶ್ ಟ್ಯಾಗ್ಸು, ಪೋಸ್ಟ್ಸ್ ನ ಕ್ಯಾಪ್ಷನ್ಸು ಎಲ್ಲ ಬರೀತೀರಾ, ರೀಲ್ಸ್ ಹಾಕ್ತೀರಾ, ಸ್ಟೋರೀಸ್ ಬರೀತೀರಾ. ನಿಮಗೆ ಕ್ಯಾಪ್ಷನ್ಸ್ ಎಲ್ಲ ಸರಿಯಾಗಿ ಹಾಕಕ್ ಗೊತ್ತಿಲ್ವೋ? ಬಟ್ ಈ ವಿಡಿಯೋ ನಿಮಗೋಸ್ಕರ. ಏನಕ್ಕೆ ಅಂದ್ರೆ ಇವತ್ತು ನಾವು ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡ್ತಿದೀವಿ. ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ನೀವು ಆಗ್ಬೋದು. ಮೋಸ್ಟ್ ಆಫ್ ದ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ವರ್ಕ್ಸು ಇನ್ಫ್ಲೂಯೆನ್ಸರ್ಸ್ಗೆ ಮತ್ತೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗೆ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ಸೇ ಮ್ಯಾನೇಜ್ ಮಾಡೋದು. ಸೊ ಡೈರೆಕ್ಟ್ ಈ ವಿಡಿಯೋ ಅಜೆಂಡಾಗೆ ಹೋಗ್ಬಿಡೋಣ. ಫಸ್ಟ್ ಹೋಗಿ ಮಾತಾಡೋದಂದ್ರೆ ಸೋಷಿಯಲ್ ಮೀಡಿಯಾ ಮ್ಯಾನೇಜರು ರಿಯಲ್ ಲೈಫ್ ಸಿನಾರಿಯೋ ಏನು, ನಮ್ಗೆ ಈ ತರ ಇನ್ಕಮ್ ಮಾಡ್ಬೋದಾ? ಪೋಸ್ಟ್ಸ್ ಹಾಕಿ, ಪೋಸ್ಟ್ಗೆ ಕಮೆಂಟ್ಸ್ ಕೊಟ್ಟು, ಕಮೆಂಟ್ಸ್ ಅಂದ್ರೆ ಕ್ಯಾಪ್ಷನ್ಸ್ ಕೊಟ್ಟು, ಕ್ಯಾಪ್ಷನ್ಸು, ಇಮೋಜಿಸು ಮತ್ತೆ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟು ನೀವು ದುಡಿಬೋದಾ ಅಂತ ಈ ವಿಡಿಯೋ ಮಾಡಿದೀವಿ. ನೋಡಿ, ಫಾರ್ ಎಕ್ಸಾಂಪಲ್ ಡೈರೆಕ್ಟ್ ಇನ್ಸ್ಟಾಗ್ರಾಮಿಗೆ ಹೋಗೋಣ. ಫಾರ್ ಎಕ್ಸಾಂಪಲ್ ಒನ್ ಆಫ್ ದ ಸೆಲೆಬ್ರಿಟಿ ಆಲಿಯಾ ಭಟ್ ಅವರ ಪೋಸ್ಟ್ಸು ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟು ಹೇಗೆ ನಡೆಯುತ್ತೆ ಅಂತ ಹೇಳ್ತೀನಿ. ನಾನು ನೋಡ್ತಾ ಇದ್ದೆ ಈ ಪೋಸ್ಟನ್ನ ಹೋಗಿ ನೋಡಿದ್ರೆ ಅವ್ರದ್ದು. ಸೊ ಇಲ್ಲಿ ಅವ್ರು ಯಾವುದೋ ಒಂದು ಬುಕ್ ಪ್ರಮೋಟ್ ಮಾಡ್ತಾ ಇದ್ದಾರೆ. ಅವ್ರದೇ ಹಾಗೆ ಒಂದು ಬುಕ್ ಇರಲಿ. ಫಾರ್ ಎಕ್ಸಾಂಪಲ್ ಅವ್ರದೇ ಮಲ್ಟಿಪಲ್ ಫೋಟೋಸ್ ಇದೆ. ಫೋಟೋಸ್ ಜೊತೆ ಇಲ್ಲಿ ನೋಡ್ಬೋದು ಇದು ನೀವು ಕರೆಕ್ಟಾಗಿ ನೋಡಿ, ಸ್ವಲ್ಪ ಇಲ್ಲಿ ಧ್ಯಾನ ಕೊಟ್ಟು ನೋಡಿ. ಇದನ್ನ ಅವರೇ ಬರ್ದಿರ್ತಾರ? ಆಲಿಯಾ ಭಟ್ ಅವರೇ ಬರ್ದಿರ್ತಾರ? ಇಲ್ಲ, ಅವ್ರ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ಸು ಬರೆಯೋದು ಇದನ್ನ. ಸೊ ಇದನ್ನ ನೋಡಿ, ಕ್ಲೀನ್ ಆಗಿ ಕ್ಯಾಪ್ಷನ್ಸ್ ಬರೆದು ಅದಕ್ಕೆ ಇಮೋಜಿಸ್ ಹೇಗೆಲ್ಲ ಆಗ್ಬೇಕು, ಯಾರ್ಗ್ ಹ್ಯಾಶ್ ಟ್ಯಾಗ್ ಮಾಡಬೇಕು, ಎಲ್ಲ ಡೀಟೇಲ್ಸ್ ಅನ್ನ ಅವರು ಇಲ್ಲಿ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಇದನ್ನ ಒಂದೇ ಅಲ್ಲ ನಾನು ತೋರಿಸೋದು, ಫಾರ್ ಮಲ್ಟಿಪಲ್ ಸೆಲೆಬ್ರಿಟೀಸು ಇನ್ಫ್ಲೂಯೆನ್ಸರ್ಸ್ ಡೀಟೇಲ್ಸ್ ತಗೊಂಡ್ಬಿಡೋಣ. ಫಾರ್ ಎಕ್ಸಾಂಪಲ್ ಇವ್ರದೇ ಅಲ್ಲ, ನೆಕ್ಸ್ಟ್ ಇಸ್ ದೀಪಿಕಾ ಪಾಡುಕೋನೆ. ಫಾರ್ ಎಕ್ಸಾಂಪಲ್ ಅವ್ರದೇ ಒಂದು ಪೋಸ್ಟ್ಗೆ ಹೋಗಿ ನೋಡೋಣ ಏನೇನೆಲ್ಲ ಡೀಟೇಲ್ಸ್ ಅವರು ಹಾಕ್ತಾರೆ ಅಂತ. ಸೊ ಒನ್ ಆಫ್ ದ ಫೋಟೋ ಇಫ್ ವಿ ಚೂಸ್, ಇಲ್ಲೂ ನೋಡ್ಬೋದು ಅವ್ರು ಯಾವುದೋ ಒಂದು 82 ಡಿಗ್ರಿ ಅವರ ಬ್ರ್ಯಾಂಡ್ ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಏನ್ ಪ್ರಮೋಟ್ ಮಾಡ್ತಾ ಇದ್ದಾರೆ? ಪ್ರಾಬ್ಲಿ ಕಾಸ್ಮೆಟಿಕ್ ಇರ್ಬೋದು. ಅವ್ರು ಮಲ್ಟಿಪಲ್ ಫೋಟೋಸ್ ಇಲ್ಲಿ ಪೋಸ್ಟ್ ಮಾಡಿದ್ದಾರೆ. ಮತ್ತೆ ಇಲ್ಲೂ ಕೂಡ ತುಂಬಾನೇ ಕ್ಯಾಪ್ಷನ್ಸ್ ಕೊಟ್ಟಿದ್ದಾರೆ. ಈ ಕ್ಯಾಪ್ಷನ್ಸ್ ಅಲ್ಲಿ ನೋಡ್ಬೋದು ಇದನ್ನು ಸಹ ಅವರೇ ಬರ್ದಿರ್ತಾರ? ಇಲ್ಲ, ಅವ್ರ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ಸ್ ಇದನ್ನ ಬರೆಯೋದು. ನೀವು ಈ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ಸ್ ಆಗ್ಬೋದು. ನೀವು ಥಿಂಕ್ ಮಾಡ್ತಾ ಇರಬೇಕು, ನನ್ಗೆ ಈ ಸ್ಕಿಲ್ ಇಲ್ವಲ್ಲ ಗುರು, ಹೇಗಿದೆಲ್ಲ ಬರೆಯೋದು, ಏನ್ ಮುಖಾಂತರ ಇದೆಲ್ಲ ಬರೆಯೋದು, ಇದು ಬರೆದ್ರೆ ನಿಜವಾಗ್ಲೂ ನಮ್ಗೆ ಇನ್ಕಮ್ ಸಿಗತ್ತಾ ಅಂತ ನೀವು ಯೋಚನೆ ಮಾಡ್ತಾ ಇರಬೇಕು. ಸೆಕೆಂಡ್ ವಿಡಿಯೋ ಅಜೆಂಡಾಗ ಹೋಗ್ಬಿಡೋಣ. ರಿಯಲ್ ಲೈಫ್ ಸಿನಾರಿಯೋ ನೀವು ನೋಡಿದೀರಾ, ಹೇಗೆಲ್ಲ ಪೋಸ್ಟ್ ಮಾಡ್ತಾರೆ, ಏನೇನೆಲ್ಲ ಡೀಟೇಲ್ಸ್ ಕೊಡ್ತಾರೆ ಅಂತ. ಇನ್ಕಮ್ ಪ್ರೂಫ್ ಬಗ್ಗೆ ಮಾತಾಡೋಣ. ಇನ್ಕಮ್ ಪ್ರೂಫ್ ನಿಮ್ಗೆ ಹೇಗಿದು ಇನ್ಕಮ್ ಬರುತ್ತೆ, ನಿಜವಾಗ್ಲೂ ಇದ್ರದ್ದು ಇನ್ಕಮ್ ಬರುತ್ತಾ ಅಂತ ನೋಡಕ್ ಹೋದ್ರೆ ನಮ್ fiverr.com ಹೋಗೋಣ. fiverr.com ಒಂದು ಫ್ರೀಲ್ಯಾನ್ಸ್ ನೆಟ್ವರ್ಕ್, ಒಂದು .com, ಮಲ್ಟಿಪಲ್ ಹಂಡ್ರೆಡ್ಸ್ ಮಿಲಿಯನ್ಸ್ ಆಫ್ ಫ್ರೀಲ್ಯಾನ್ಸರ್ಸ್ ಬಂದು ಇಲ್ಲಿ ಅವರ ಪ್ರೊಫೈಲ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಕ್ಯಾಶ್ಗೋಸ್ಕರ ನಾನು ರಿಫ್ರೆಶ್ ಮಾಡಿದ್ದೆ. ಇಲ್ಲಿ ಡೈರೆಕ್ಟ್ಲಿ ಹೋಗಿ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಅಂತ ಇಲ್ಲಿ ಹೋಗಿ ಸರ್ಚ್ ಮಾಡ್ತೀನಿ. ಇಲ್ಲಿ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಸರ್ಚ್ ಮಾಡಿದಾಗ ಮಲ್ಟಿಪಲ್ ಡೀಟೇಲ್ಸ್, ಮಲ್ಟಿಪಲ್ ಪ್ರೊಫೈಲ್ಸ್ ಬಂದ್ಬಿಡತ್ತೆ. 1 or 2 ಪ್ರೊಫೈಲ್ಸ್ ನಿಮಗೆ ತೋರಿಸ್ತೀನಿ ಹೇಗೆಲ್ಲ ಪ್ರೊಫೈಲ್ ಮ್ಯಾನೇಜ್ ಮಾಡ್ತಾರಂತ. ಐ ವಿಲ್ ಕ್ರಿಯೇಟ್ ಪ್ರೊಫೆಷನಲಿ ಸೋಷಿಯಲ್ ಮೀಡಿಯಾ ಪೋಸ್ಟ್ ಆನ್ ಯೋರ್ ಇನ್ಸ್ಟಾಗ್ರಾಮ್ ಅಂತ ಕೊಟ್ಟಿದ್ದಾರೆ. ಇವ್ರ ಡೀಟೇಲ್ಸ್ ಹೋಗಿ ನೋಡೋಣ. ಸೊ ಇಲ್ಲಿ ಹೋಗಿ ನೋಡಿದ್ರೆ ನೀವು ಯು ವಿಲ್ ಗೆಟ್ 5 ಕಸ್ಟಮೈಸ್ಡ್ ಇನ್ಸ್ಟಾಗ್ರಾಮ್ ಪೋಸ್ಟ್ ಇನ್ಕ್ಲೂಡಿಂಗ್ ಕಾಪಿ ಅಂಡ್ ಆಪ್ಟಿಮೈಸ್ಡ್ ಹ್ಯಾಶ್ ಟ್ಯಾಗ್ಸ್. 1 day ಡೆಲಿವರಿ. ಓಕೆನಾ? 2 revisions, 2 times ನೀವು ಚೇಂಜ್ ಮಾಡಬಹುದು, ಏನೆಲ್ಲ ಮಾಡ್ಕೋಬಹುದು. ಮತ್ತೆ ಇಲ್ಲೆಲ್ಲ ನೀವು ಗೊತ್ತಾಗಿರ್ಬೇಕು, ಪೇಜು ಚಾನಲ್ ಇವ್ಯಾಲ್ಯೂಯೇಟ್ ಮಾಡ್ತಾರೆ ಅವು ಇವು ಅಂತ. 1763 rupees ಚಾರ್ಜ್ ಮಾಡ್ತಾರೆ ವೀಕ್ಷಕರೇ ಇವರು. ಮತ್ತೆ ಹಾಗೆ ನೀವು ಇವ್ರ ಪ್ಲಾನ್ಸ್ ಎಲ್ಲ ಡೀಟೇಲ್ಸ್ ಎಲ್ಲ ಸರ್ಚ್ ಮಾಡ್ತಾ ಹೋದ್ರೆ ಇವ್ರ ಬೇಸಿಕ್ ಪ್ಲಾನು ಮತ್ತೆ ಸ್ಟ್ಯಾಂಡರ್ಡ್ ಪ್ಲಾನ್ಸ್ ಇರುತ್ತೆ. ಸ್ಟ್ಯಾಂಡರ್ಡ್ ಪ್ಲಾನ್ಸ್ ಅಲ್ಲಿ 10 ಕಸ್ಟಮೈಸ್ಡ್ ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡ್ತಾರೆ. 2644 rupees ಚಾರ್ಜ್ ಮಾಡ್ತಾರೆ ಇವ್ರಿಗೆ ಒಂದು ಕ್ಲೈಂಟ್ಗೆ. ಸೊ ಈ ತರ ನೀವು ಇನ್ಕಮ್ ಮಾಡ್ಕೋಬಹುದು. ಮೇನ್ಲಿ ನಾನು ತೋರಿಸ್ಬೇಕಾಗಿರೋದು ಇಲ್ಲಿ ಫಸ್ಟ್ ಪ್ರೊಫೈಲ್ ಬಂದು ನೋಡಿದ್ರೆ ಐ ವಿಲ್ ಬಿ ಯೋರ್ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಅಂತ ಇದೆ. ಅವರು ಡೈರೆಕ್ಟ್ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಪ್ಲಸ್ ಎಷ್ಟು ದುಡಿತಾರೆ ಅಂತ ನಾನು ಒಂದು ಎಕ್ಸಾಂಪಲ್ ತೋರಿಸ್ಬೇಕಂತ ಇದ್ದೀನಿ ಇಲ್ಲಿ. 30 days. ನೋಡಿ ವೀಕ್ಷಕರೇ, ಸೆಲೆಬ್ರಿಟಿ ಆಗಿರ್ಲಿ, ಸೋಷಿಯಲ್ ಫ್ಯಾಷನ್ ಇನ್ಫ್ಲೂಯೆನ್ಸರ್ ಫಾರ್ ಎಕ್ಸಾಂಪಲ್ ತಗೊಳ್ಳೋಣ. ಅವರೆಲ್ಲ ಏನು ಒಂದೇ ದಿವಸ ಫೋಟೋ ಹಾಕ್ತಾರಾ? ಒಂದ್ ದಿವಸ ಫೋಟೋ ಹಾಕಕ್ಕೆ ದುಡ್ಡು ಕೊಡ್ತಾರಾ? ಇಲ್ಲ, ಲಾಂಗ್ ಟೈಮ್ ರಿಲೇಶನ್ಶಿಪ್ ಇರುತ್ತೆ. SMM ಅಂದ್ರೆ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ಸ್ ಮತ್ತೆ ನಿಮ್ ಕ್ಲೈಂಟ್ಸ್ ಜೊತೆ. ಅವ್ರು ನೋಡಿ 30 days ಮ್ಯಾನೇಜ್ಮೆಂಟ್ 2 ಸೋಷಿಯಲ್ ಮೀಡಿಯಾ ಅಕೌಂಟ್ಸ್. ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಅಂದ್ರೆ ಒಂದು ಇನ್ಸ್ಟಾಗ್ರಾಮ್ ಇರಲಿ, ಸೆಕೆಂಡ್ ಒಂದು ಫೇಸ್ಬುಕ್ ಇರಲಿ, ಮಲ್ಟಿಪಲ್ ಅಕೌಂಟ್ಸ್. ಸೊ ಇದನ್ನ ಇವರು 14 days ಅಲ್ಲಿ ಡೆಲಿವರಿ ಕೊಡ್ತಾರೆ. 2 revisions ಕೊಡ್ತಾರೆ, ಮಲ್ಟಿಪಲ್ ಚೇಂಜ್ ಮಾಡ್ಕೋಬಹುದು. ಮತ್ತೆ 11,898 11,000 ಒಂದು ಕ್ಲೈಂಟ್ ಇಂದ.
ವೀಕ್ಷಕರೇ, ಇದು ಒಂದೇ ಅಲ್ಲ, ಜಸ್ಟ್ ನಾನು ತೋರಿಸ್ತಾ ಇರೋದು ಎಕ್ಸಾಂಪಲ್. ಇಲ್ಲಿ ಬೇಸಿಕ್ ಪ್ಲಾನ್, ಸ್ಟ್ಯಾಂಡರ್ಡ್ ಪ್ಲಾನ್, ಪ್ರೀಮಿಯಂ ಪ್ಲಾನ್ ಎಲ್ಲ ಹೋದ್ರೆ ತಲೆ ಕೆಟ್ಟೋಗ್ಬಿಡತ್ತೆ ಎಷ್ಟೆಲ್ಲ ಇನ್ಕಮ್ ಈಗ ಬರ್ಬೋದು ಅಂತ. ಫಾರ್ ಎಕ್ಸಾಂಪಲ್, ಇದೇ ನಾನು ನಿಮ್ಗೆ ಇನ್ಕಮ್ ಪ್ರೂಫ್ ತೋರಿಸ್ಬೇಕಂತಿದ್ದೆ. ನಿಜವಾಗ್ಲೂ fiverr.com ಅಲ್ಲಿ ನೀವು ಪ್ರೊಫೈಲ್ ಮಾಡಿದ್ರೆ ಈ ತರ ಇನ್ಕಮ್ ಬರ್ಬೋದು ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಮಾಡಿ. ಸೊ ವಿಡಿಯೋ ಅಜೆಂಡಾಗೆ ಮತ್ತೆ ಬಂದ್ಬಿಡೋಣ. ಇನ್ಕಮ್ ಪ್ರೂಫ್ ನಮ್ಗೆ ಗೊತ್ತಾಯ್ತು. ಸೊ ಎಲ್ಲಿ ರಿಯಲ್ ಲೈಫ್ ಸಿಲಿಯೋ ಇನ್ಕಮ್ ಪ್ರೂಫ್ ಗೊತ್ತಾಯ್ತು. ಇದನ್ನ ಹೇಗ್ ಮಾಡೋದು? ಸ್ಕಿಲ್ ಇಲ್ವಲ್ಲ. ಬರೋಣ ನಮ್ಮ ಚಾಟ್ ಜಿಪಿಟಿಗೆ. ಹೌ ಟು ಡೂ ಇಟ್ ಪ್ರಾಕ್ಟಿಕಲಿ ವಿತ್ ಚಾಟ್ ಜಿಪಿಟಿ. ಸೊ ನಾವು ಒಂದು ಚಿಕ್ಕ ಸ್ಕ್ರಿಪ್ಟ್ ಬರ್ದಿದ್ದೀನಿ ಇಲ್ಲಿ. ಸ್ಕ್ರಿಪ್ಟ್ ಅಂದ್ರೆ ಇದ್ರದ್ದು ಪ್ರಾಂಪ್ಟ್. ಹೇಗೆ ಇದೆಲ್ಲ ಪ್ರಾಂಪ್ಟ್ ಬರೆಯೋದು, fiverr.com ಅಲ್ಲಿ ಹೇಗೆ ಪ್ರೊಫೈಲ್ ಮಾಡೋದು, ಚಾಟ್ ಜಿಪಿಟಿ ಅಲ್ಲಿ ಹೇಗೆ ಪ್ರಾಂಪ್ಟ್ಸ್ ಬರೆಯೋದು, ಅದನ್ನ ಒಂದು ಸಪ್ರೇಟ್ ವಿಡಿಯೋನೇ ಮಾಡ್ಬಿಡ್ತೀನಿ. ಬಟ್ ಇವಾಗ ನೀವು ಈ ವಿಡಿಯೋಗೆ ಮತ್ತೆ ವಾಪಸ್ ಬರೋಣ. ಇಲ್ಲಿ ನೋಡ್ಬೋದು ನೀವು ಒಂದು ಚಿಕ್ಕ ಪ್ರಾಂಪ್ಟ್ ಬರ್ದಿದೀವಿ. ಆ ಪ್ರಾಂಪ್ಟ್ ನಾನು ಓದ್ತಾ ಹೋಗ್ತೀನಿ ನೋಡಿ. ಮೈ ಸೆಲ್ಫ್, ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ನಾವು ನೀವು. ಮೈ ಕ್ಲೈಂಟ್ ಹೆಸರು AJ, ಹಿ ಈಸ್ ಅ ಫ್ಯಾಷನ್ ಇನ್ಫ್ಲೂಯೆನ್ಸರ್. ಕ್ಲೈಂಟ್ ನ ಲೊಕೇಶನ್ ಎಲ್ಲಿ ಫೋಟೋ ತಗೊಂಡಿದ್ದಾರೆ, ಹಿ ಹ್ಯಾಸ್ ವಿಸಿಟೆಡ್ ಬ್ಯಾಂಗ್ಳೂರ್ ಪ್ಯಾಲೇಸ್. ಅವ್ರ ಆಡಿಯನ್ಸ್ ಎಷ್ಟು ವರ್ಷ, 15 years to 35 years. ಕ್ರಿಯೇಟ್ ಅನ್ ಇನ್ಸ್ಟಾಗ್ರಾಮ್ ಪೋಸ್ಟ್ ಫಾರ್ ಮೈ ಕ್ಲೈಂಟ್ ವಿತ್ ಹ್ಯಾಶ್ಟ್ಯಾಗ್ಸ್ ಅಂಡ್ ಇಮೋಜಿಸ್ ವಿತ್ ಹಿಸ್ ಫೋಟೋ ಡಂಪ್. ಫೋಟೋ ಡಂಪ್ ಅಂದ್ರೆ ಅವ್ರ ಫೋಟೋಸ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ನೀವು ದೀಪಿಕಾ ಪಡುಕೋನೆ ಫೋಟೋಸ್ ನೋಡಿರ್ತೀರಿ. ಅವ್ರ ಫೋಟೋಸ್ ಕೊಟ್ಟಿರ್ತಾರೆ, ಅವ್ರ ಕ್ಲೈಂಟ್ ಬಂದು ಅವ್ರ ಫೋಟೋ ಹಾಕಿದ್ದಾರೆ. ಇದನ್ನ ಮತ್ತೆ ಪ್ಲಸ್ ಅವರು ಡಿಸ್ಕ್ರಿಪ್ಷನ್ ಎಲ್ಲ ಕೊಟ್ಟಿದ್ದಾರೆ, ಇಲ್ಲಿ ನೀವು ನೋಡ್ಕೋಬಹುದು. ಸೊ ಅದೇ ತರಾನೇ ಇಲ್ಲೂ ನಾವು ಒಬ್ರು ಕ್ಲೈಂಟ್ಗೆ ನಾವು ಒಂದು ಎಕ್ಸಾಂಪಲ್ ನಾನು ತೋರಿಸ್ತಾ ಇರೋದು ಇಲ್ಲಿ. ಸೊ ಇಲ್ಲಿ ನೋಡ್ಕೋಬಹುದು ನೀವು, ಕ್ಯಾಪ್ಷನ್ಸ್ ಎಲ್ಲ ಡೀಟೇಲ್ಸ್ ಕೊಟ್ಬಿಡತ್ತೆ. ಎಲ್ಲ ಡೀಟೇಲ್ಸ್ ಕೊಟ್ಬಿಡತ್ತೆ. ನೀವು ಈ ಪೋಸ್ಟ್ ನ ಸಿಮಿಲಾರಿಟಿ ನೋಡಕ್ ಹೋದ್ರೆ ಇಲ್ಲಿ ನೋಡ್ಕೋಬಹುದು. ಆಲ್ಮೋಸ್ಟ್ ಸೇಮ್ ಪೋಸ್ಟ್ ಕೊಡುತ್ತೆ, ಇಮೋಜಿಸ್ ಕೊಡುತ್ತೆ, ಮತ್ತೆ ಹ್ಯಾಶ್ ಟ್ಯಾಗ್ಸ್ ಕೊಟ್ಟಿರತ್ತೆ, ಎಲ್ಲ ಡೀಟೇಲ್ಸ್ ಕೊಟ್ಟಿರತ್ತೆ. ಎಲ್ಲೆಲ್ಲ ಟ್ರಾವೆಲ್ ಮಾಡಿದೀರಾ ಅದನ್ನು ಡೀಟೇಲ್ಸ್ ಕೊಟ್ಟಿರತ್ತೆ. ಇಮೋಜಿಸ್ ಯೂಸ್ ಎಲ್ಲ ಡೀಟೇಲ್ಸ್ ಕೊಟ್ಟಿರತ್ತೆ. ಫಾರ್ ಎಕ್ಸಾಂಪಲ್, ನೀವು ಈ ಪೋಸ್ಟ್ ಇಷ್ಟ ಇಲ್ವಾ, ನಿಮ್ ಕ್ಲೈಂಟ್ ಇಷ್ಟ ಇಲ್ವಾ, ರೀಜೆನರೇಟ್ ಮಾಡ್ಕೋಬಹುದು. ಅದೇ ತರ ರೀಜೆನರೇಟ್ ಮಾಡಿ ನಾನು 2-3 ಸತಿ ಇದನ್ನ ರೀಜೆನರೇಟ್ ಮಾಡಿದ್ದೀನಿ. ಮಲ್ಟಿಪಲ್ ಟೈಮ್ಸ್ ನಿಮ್ ಕ್ಲೈಂಟ್ ನ ನೀವು ತೋರಿಸಿ ಇದನ್ನ ಯಾವ್ದು ಓಕೆ ಆಗುತ್ತೆ ಅದನ್ನ ನೀವು ಪೋಸ್ಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಇದು ಕೊಟ್ಟಿರೋದು ನಾನು ಚಾಟ್ ಜಿಪಿಟಿಯಲ್ಲಿ ಕರೆಕ್ಟ್ ಆಗಿ ಪ್ರಾಂಪ್ಟ್ಸ್ ಬರೆದ್ರೆ ನೀವು ಕರೆಕ್ಟ್ ಆಗಿ ಡೇಟಾ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಬೇಕಾದ್ರೆ ನೀವು ಇದು ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ನೀವು ಪ್ರಾಂಪ್ಟ್ಸ್ ನ ಚೇಂಜ್ ಮಾಡ್ತಾ ಹೋದ್ರೆ ಅದೇ ತರಾನೇ ನಿಮ್ಗೆ ಡೀಟೇಲ್ಸ್ ಕೊಡ್ತಾ ಹೋಗುತ್ತೆ ಚಾಟ್ ಜಿಪಿಟಿ. ಫಾರ್ ಎಕ್ಸಾಂಪಲ್, ಇದನ್ನೇ ಸ್ಕಿಲ್ ಇಲ್ಲ ಅಂದ್ರೂ ನೀವು ಇದನ್ನ ಮಾಡ್ಬೋದು ಅಂತ ಇದನ್ನೇ ನಾನು ಹೇಳಬೇಕಾಗಿರೋದು. ಸೊ ಲಾಸ್ಟ್ ಒಂದು, ಹೌ ಟು ಫೈಂಡ್ ಕ್ಲೈಂಟ್ಸ್ ಯೂನಿಕ್ಲಿ. ವೀಕ್ಷಕರೇ, fiverr.com ಅಂತ ಒಂದು ಇವಾಗಲೇ ಮಾತಾಡಿದೆ. fiverr.com ಒಂದೇ ಅಲ್ಲ, ದೇರ್ ಆರ್ ಮಲ್ಟಿಪಲ್ ಫ್ರೀಲಾನ್ಸ್ ವೆಬ್ಸೈಟ್ಸ್. ಅಲ್ಲಿ ಹೋಗಿ ನೀವು ಪ್ರೊಫೈಲ್ ಮಾಡಿ ನೀವು ಇದನ್ನ ಮಾಡಬಹುದು. ಫಾರ್ ಎಕ್ಸಾಂಪಲ್, ಫಿವರ್ ಮತ್ತೆ freelance.com ಇದೆ, ಅಪ್ವರ್ಕ್ ಇದೆ, ಮಲ್ಟಿಪಲ್ .coms ಇದೆ. ಅಲ್ಲಿ ಹೋಗಿ ನೀವು ಪ್ರೊಫೈಲ್ ಮಾಡಿ ಕ್ಲೈಂಟ್ಸ್ ನಿಮ್ಗೆ ಹುಡ್ಕೊಂಡ್ ಬರ್ತಾರೆ. ನೀವು ಇದನ್ನ ಮಾಡ್ಕೋಬಹುದು. ನೀವು ಇನ್ನೂ ಒಂದು ಯೂನಿಕ್ ಆಗಿ, ನಾನು ಏನಕ್ಕೆ ಇಲ್ಲಿ ಯೂನಿಕ್ ಆಗಿ ಬರ್ದಿದ್ದೀನಿ ಅಂದ್ರೆ, ಯೂನಿಕ್ ಆಗು ಇದನ್ನ ಮಾಡ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ನೀವೇ ಕ್ಲೈಂಟ್ಸ್ ಹುಡ್ಕೊಂಡು ಹೋಗ್ಬೋದಲ್ವಾ. ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಸ್ ಇರುತ್ತೆ, ಅವ್ರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಸ್ ಅಲ್ಲಿ ಅವ್ರ ಮ್ಯಾನೇಜರ್ ಡೀಟೇಲ್ಸ್ ಕೊಟ್ಟಿರ್ತಾರೆ, ಇಮೇಲ್ಸ್ ಕೊಟ್ಟಿರ್ತಾರೆ. ಅಥವಾ ನಿಮ್ಗೆ ಡೈರೆಕ್ಟ್ ಅವ್ರ DM ಮಾಡಿ ಅವ್ರ ಇನ್ಫ್ಲೂಯೆನ್ಸರ್ಸ್ ನೀವು ಕೇಳ್ಬೋದಲ್ವಾ, ನಾವು ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಅಂತ. ಇದಕ್ಕಿಂತ ಮುಂಚೆ ನೀವು ಯಾವುದೋ ಒಂದು ಸಣ್ಣ ಪುಟ್ಟ ಕ್ಲೈಂಟ್ಸ್ಗೆ ನೀವು ರೀಚ್ ಔಟ್ ಮಾಡಿ ಒಂದು ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ನೀವು ಮಾಡ್ತಾ ಇದ್ದಿದ್ರೆ ಅವ್ರ ಡೀಟೇಲ್ಸ್ ಕೂಡ ನೀವು ಅವ್ರನ್ನ ಶೇರ್ ಮಾಡಿಕೊಂಡು ನೀವು ಅವ್ರನ್ನ ಕ್ಲೈಂಟ್ ಆಗಿ ಪಡಿಬೋದು. ಸೊ ಇದೇ ನಾನು ಹೇಳಬೇಕಾಗಿತ್ತು, ಹೌ ಟು ಫೈಂಡ್ ಕ್ಲೈಂಟ್ಸ್ ಯೂನಿಕ್ಲಿ ಅಂತ. ಡೆಫಿನೆಟ್ಲಿ ಕ್ಲೈಂಟ್ಸ್ ಯೂನಿಕ್ ಆಗಿ ನೀವು ಫೈಂಡ್ ಔಟ್ ಮಾಡ್ಕೋಬಹುದು. ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ವೀಕ್ಷಕರೇ ಜಸ್ಟ್ ನಾಟ್ ಫಾರ್ ಇನ್ಸ್ಟಾಗ್ರಾಮ್ದು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದು ನಾನು. ಫೇಸ್ಬುಕ್ ಇರುತ್ತೆ, ಲಿಂಕ್ಡ್ಇನ್ ಪೇಜಸ್ ಹ್ಯಾಂಡಲ್ ಮಾಡ್ತಾರೆ, ಯೂಟ್ಯೂಬ್ ಸಹ ಯೂಟ್ಯೂಬರ್ಸ್ಗೂ ನೀವು ರೀಚ್ ಮಾಡ್ಕೋಬಹುದು, ಅವ್ರ ಯೂಟ್ಯೂಬ್ ಹ್ಯಾಂಡಲ್ಸ್ಗೂ ನೀವು ಪೋಸ್ಟ್ ಮಾಡ್ಬೋದು. ಸೊ ಈ ತರ ಎಲ್ಲ ನೀವು ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲಸ ಮಾಡ್ಕೋಬಹುದು. ಜಸ್ಟ್ ಫಾರ್ ಎಕ್ಸಾಂಪಲ್ ರಿವೈಸ್ ಮಾಡ್ತೀನಿ, 11,000 rupees ಒಬ್ಬರು ಕ್ಲೈಂಟ್ ತಗೊಂಡಿದ್ದಾರೆ ಅಂದ್ರೆ ಫಾರ್ ಮಿನಿಮಮ್ ನೀವು ಚಾರ್ಜ್ ಮಾಡ್ಕೊಂಡು ನೀವು 16 ಕ್ಲೈಂಟ್ಸ್ ನೀವು ರೀಚ್ ಆಗಿ 2 to 3 ಕ್ಲೈಂಟ್ಸ್ ನಿಮ್ಗೆ ತಿಂಗಳಿಗೆ ಸಿಕ್ತರು ನಿಮ್ ಪಾರ್ಟ್ ಟೈಮ್ ಅಲ್ಲೇ ನಿಮ್ಗೆ 11,000ದಿಂದ 33,000ವರೆಗೂ ಸಿಗತ್ತೆ 2-3 ಕ್ಲೈಂಟ್ಸ್ಗೆ. ಜಸ್ಟ್ ಫಾರ್ ಎಕ್ಸಾಂಪಲ್ ನಾನು ಕೊಟ್ಟಿರೋದಿದು. ನೀವು ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಅಲ್ಲಿ ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ಪಾರ್ಟ್ ಟೈಮ್ ಫುಲ್ ಟೈಮ್ ಡೆಫಿನೆಟ್ಲಿ ಆಗುತ್ತೆ. ನಾನು ಎಲ್ಲಾ ವಿಡಿಯೋಸ್ ಅಲ್ಲಿ ಮೋಸ್ಟ್ಲಿ ಇದನ್ನೇ ಹೇಳ್ತಾ ಇರ್ತೀನಿ, ನಿಮ್ ಪಾರ್ಟ್ ಟೈಮ್ ಫುಲ್ ಟೈಮ್ ಮಾಡ್ಕೋಬಹುದು ಅಂತ. ಇದನ್ನೇ ನಾನು ಎಕ್ಸಾಂಪಲ್ ಕೊಡೋದು. ಮತ್ತೆ ನಾವು ಎಲ್ಲಾ ವಿಡಿಯೋಸ್ ಅಲ್ಲಿ ಮೋಸ್ಟ್ಲಿ ಇನ್ವೆಸ್ಟ್ಮೆಂಟ್ ಇರೋ ವಿಡಿಯೋಸ್ ಎಲ್ಲ ನಾವು ಯಾವ್ದು ಮಾಡಲ್ಲ. ಅಲ್ಲಲ್ಲಿ ಯಾವ್ದಾವ್ದು ಆ್ಯಪ್ ಡೌನ್ಲೋಡ್ ಮಾಡಿ ದುಡ್ಡು ಹಾಕ್ಬೇಕು ಅಂತಾನು ನಾವು ವಿಡಿಯೋಸ್ ಮಾಡಲ್ಲ. ಸೊ ಡೆಫಿನೆಟ್ಲಿ ಒಂಚೂರಾದ್ರೂ ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಡೆಫಿನೆಟ್ಲಿ ವಿಡಿಯೋಗೆ ಲೈಕ್ ಮಾಡಿ,
ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ವಿಡಿಯೋಸ್ ನಾವು ಫ್ಯೂಚರ್ ಅಲ್ಲಿ ಮಾಡ್ತಾ ಹೋಗ್ತೀವಿ. ಮತ್ತೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ನೀವೇನಾದ್ರೂ ಈ ಸೋಷಿಯಲ್ ಮೀಡಿಯಾ SMM ಮಾಡ್ತಾ ಇದ್ರೆ, ಮತ್ತೆ ನಮ್ಗೆ ಏನಾದ್ರೂ ಕರೆಕ್ಷನ್ ಮಾಡ್ಬೇಕಂದ್ರೂ ಈ ವಿಡಿಯೋದಲ್ಲಿ ಡೆಫಿನೆಟ್ಲಿ ಕಮೆಂಟ್ಸ್ ಅಲ್ಲೂ ಹೇಳಿ. ನಿಮ್ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಜರ್ನಿ ಸ್ಟೋರೀಸು ನಮ್ಮ ಹತ್ರ ಶೇರ್ ಮಾಡ್ಬೇಕಂದ್ರೂ ನಾನು ನನ್ನ ಇಮೇಲ್ ಬಂದು ನಾನು ಎಲ್ಲ ವಿಡಿಯೋಸ್ ಅಲ್ಲಿ ನಾನು ರೀಚ್ ಔಟ್ ಅಂತ ಹಾಕಿರ್ತೀನಿ. ನೀವು ರೀಚ್ ಔಟ್ ಮಾಡ್ಬೋದು ನನಗೆ. ಮತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.